ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಲಗೇಜ್ ಬ್ಯಾಗ್ಗಳನ್ನು ನಾವು ತೆಗೆದು ಇಟ್ಬಿಡ್ತೀವಿ. ಅದನ್ನು ನಾವು ನೆಕ್ಸ್ಟ್ ಯೂಸ್ ಮಾಡೋದಕ್ಕೆ ಹೋದರೆ ಈ ರೀತಿ ಜಿಪ್ ಮೂವ್ನೇ ಆಗ್ತಾ ಇರೋದಿಲ್ಲ, ಅದೆಲ್ಲನೂ ಈ ರೀತಿ ಜಂಗ್ ಹಿಡಿದ್ಬಿಟ್ಟಿರುತ್ತೆ. ಸೊ ಆವಾಗ ಈ ಜಿಪ್ ಹಾಕೊಂಡ್ರು ನೀಟಾಗಿ ಅದು ಜಿಪ್ ಬೀಳ್ತಾ ಇರಲ್ಲ. ಸೊ ಆವಾಗ ಏನು ಮಾಡ್ಬೇಕಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ ಚಿಕ್ಕ ಚಿಕ್ಕ ಮೇಣಗಳನ್ನು, ಇದನ್ನು ನೀವು ಈ ರೀತಿ ಜಿಪ್ ಮೇಲ್ಗಡೆ ರಬ್ ಮಾಡೋದ್ರಿಂದ ಇದು ನೀಟಾಗಿ ಜಿಪ್ಪು ಮತ್ತೆ ನೀಟಾಗಿ ಹಾಕೊಳ್ಳುತ್ತೆ. ಇದರಲ್ಲಿ ಏನಾದರೂ ಜಂಗಿನ ಅಂಶ ಇದ್ದರೆ ಅದನ್ನು ಕೂಡ ನೀಟಾಗಿ ರಿಮೂವ್ ಮಾಡುತ್ತೆ. ಇದು ಮೇಣದಲ್ಲಿ ಸ್ವಲ್ಪ ಆಯಿಲ್ ಅಂಶ ಇರೋದ್ರಿಂದ ಅದು ನೀಟಾಗಿ ರಿಮೂವ್ ಆಗಿ ಜಿಪ್ ಕೂಡ ನೀಟಾಗಿ ಬೀಳುತ್ತೆ. ಸೊ ಎಷ್ಟು ದಿನ ಇಟ್ಟು ನೀವು ಹಾಳಾಗಿದೆ ಜಿಪ್ ಅಂತೇಳಿ ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ನೀವು ಕ್ಯಾಂಡಲ್ನ ಜಸ್ಟ್ ಜಿಪ್ಪಿಗೆ ಅಪ್ಲೈ ಮಾಡೋದ್ರಿಂದನೂ ಕೂಡ ನೀವು ಇದನ್ನು ಈಗಲೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ಮೊದಲು ಇದ್ದದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ. ಸೊ ಮೊದಲು ಜಂಗೆಲ್ಲ ಇತ್ತಲ್ವ, ಸೊ ಹಾಗಾಗಿ ಜಿಪ್ ನೀಟಾಗಿ ಬೀಳ್ತಾ ಇರಲಿಲ್ಲ. ಸೊ ಇವಾಗ ಈ ಮೇಣನ ಹಚ್ಚಿ ನಂತರ ಜಿಪ್ ಹಾಕೊಂಡಾಗ ಎಷ್ಟು ಈಸಿ